ನಮಸ್ಕಾರ ಗುರು. ಇವಾಗ ನೀವು ನೋಡ್ತಾ ಇರೋದು ಪಂಪಾ ನದಿ. ಇದು ಬಂದು ಯಾವಾಗ ರೆಗ್ಯುಲರ್ ಆಗಿ ಗೊತ್ತಿರುತ್ತೆ ನಿಮಗೆ. ಶಬರಿಮಲೆ ಇರೋದು ನದಿ ನೀರು ಕಮ್ಮಿನೇ ಇದೆ, ಅಷ್ಟೊಂದೇನಿಲ್ಲ. ಮೊನ್ನೆ ವಿಡಿಯೋಗಳು ನೋಡ್ದಂಗಿಲ್ಲ ಇಲ್ಲ. ಮಳೆ ಕೂಡ ಕಮ್ಮಿ ಅನ್ಸುತ್ತೆ ಇಲ್ಲಿ. ಏನೋ ಗೊತ್ತಿಲ್ಲ, ಇವಾಗ ಮಳೆ ಶುರು ಆಗತ್ರ ಇದೆ ನೋಡಿ. ಬಟ್ ಏನು ಹೇಳಿ, ನಾವು ಡಿಸೆಂಬರ್ ಬರೋ ಅಷ್ಟು ಜನ ಇವಾಗಲ್ಲಪ್ಪ. ಆರಾಮಾಗಿದೆ, ಪೀಸ್ಫುಲ್ ಆಗಿ ದರ್ಶನ ಮಾಡ್ಕೋಬೋದು. ಆದ್ರೂ ಇಲ್ಲಿ ನೋಡಿ ಬಟ್ಟೆಗಳೆಲ್ಲ ಏನ್ ಜನಗಳ ದೇಶದಲ್ಲಿ ಆಗ್ತಾನೆ ಇರ್ತಾರೆ. ನಾನಂತ ಗುರು ಯಾವಾಗ ಬಂದ್ರು ಬಟ್ಟೆ ಹಾಕಲ್ಲ, ಅದೇ ಬಟ್ಟೆ ಎತ್ಕೊಂಡು ವಾಪಸ್ಸು ಅಕಸ್ಮಾತ್ ವೇಸ್ಟ್ ಇದ್ರೆ ಮನೆಗೆ ಇಟ್ಕೊಂಡು ಮನೆ ತರ ಬಿಸಾಕ್ತೀವಿ, ಇಲ್ಲಾಂತೂ ಬಿಸಾಕಲ್ಲ. ನೀವು ಯಾರು ಬರೋದಿದ್ರೆ ಇದೆಲ್ಲ ಬಿಸಾಕೋದು ಬಟ್ಟೆನ ಅವಾಯ್ಡ್ ಮಾಡಿ. ಏನಕ್ಕಂದ್ರೆ ಇಲ್ಲಿ ಕ್ಲೀನಿಂಗ್ ಸೆನ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಪಾಪ ಅವ್ರಿಗೆ. ನೋಡಿ ಮಳೆ ಬೇರೆ ಹನಿ ಹಾಕೋ ತರ ಆಗೋಗಿದೆ ಗೈಸ್. ಮಳೆ ಶುರು ಆಯ್ತಾ ಸದ್ಯಕ್ಕೆ. ನಾನು ನೆಕ್ಸ್ಟ್ ನದಿಗೆ ಹೋಗ್ತೀನಿ, ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು. ಆಲ್ರೆಡಿ ಟೈಮು 2 ಗಂಟೆ ಆಗ್ತಾ ಬರ್ತಾ ಇದೆ ಗೈಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮರಿಬೇಡಿ ಗೈಸ್. ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಕಣ್ಣಿಮೂಲ ಗಣಪತಿ ದೇವಸ್ಥಾನ. ನೋಡಿ ಕಾಣಿಸ್ತಿದೆಯಲ್ಲ ಇಲ್ಲಿ. ಸುಸ್ತಾಗೋಯ್ತಪ್ಪ ಇಷ್ಟತ್ತೆ, ಮಕರಾಕ್ ಬಿಡಿದೆ ಬಾಡಿ ಎಲ್ಲ. ಏನು ಮಾಡೋದು ಗೈಸ್, ಫುಲ್ ವೀಡಿಯೋ ಲೈವಲ್ಲೇ ಮಾಡ್ತೀನಿ ಇವತ್ತು. ಏನಾದರೂ ಮಿಸ್ ಆಗಿ ಲ್ಯಾಂಗ್ವೇಜ್ ಸರಿ ಬಂದಿ ಅಂದರೆ ಕ್ಷಮಿಸ್ಬಿಡಿ, ಬೇಜಾರು ಮಾಡ್ಕೊಬೇಡಿ. ಈಗ ದೇವ್ರ ದರ್ಶನ ಮಾಡ್ಸೋಣ. ನಿಮ್ಗೂ ಒಂದು ವಿಭಿನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಗೈಸ್ ಇವಾಗಲೂ ಇಲ್ಲಿ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕು. ಸರಿ ಅಂತ ಇಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಎಂಟ್ರಿ ಟಿಕೆಟ್ನ ಇಸ್ಕೊಂಡ್ವಿ. ನೋಡಿ ಎಂಟ್ರಿ ಟಿಕೆಟ್ ನಮ್ಮದು. ಎಂಟ್ರಿ ಟಿಕೆಟ್ ತೊಗೊಂಡು ನೋಡಿ SBI ಬ್ಯಾಂಕಲ್ಲಿ ATM ಅಲ್ಲಿ ದುಡ್ಡು ಕೊಡ್ತಾರಂತೆ ಫ್ರೀ. ಸರಿ ಅಂತ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಂಗೆಲ್ಲ ಏನಿಲ್ಲ. ಅಯ್ಯೋ ಎನರ್ಜಿ ತೊಗೊಂಡು ಹೋಗ್ಬೇಕಪ್ಪ ಇಲ್ಲಿ. ಆಯ್ತಲ್ಲ, ಕಾರ್ ಓಡಿಸ್ಕೊಂಡು ನೈಟೆಲ್ಲ ಫುಲ್ಲು ಬಾಡಿ ಸುಸ್ತಾಗ್ಬಿಟ್ಟೈತೆ ನೋಡಿ. ಎಲ್ಲ ಪಾಪ ಸುಸ್ತಾಗ್ಬಿಟ್ಟು ಮಲ್ಕೊಂಡ್ಬಿಟ್ಟವ್ರು ಇಲ್ಲಿ. ಮುಂದೆ ಮಲ್ಕೊಳ್ಳಿ ಆರಾಮಾಗಿ. ನಾವು ಹೋಗ್ತಾ ಇರೋದು ಇವಾಗ ಜೀನ್ ಅಂತ ಹತ್ತದೆ. ಇವಾಗ ಪಟಾಪಟ್ ಅಂತ ಹತ್ತದೆ ಇವಾಗ. ಟೀ ಕಾಫಿ ಏನಾದ್ರು ಕುಡಿತೀರಾ ಗುರು? ಟೀ ಕಾಫಿ ಆಮೇಲೆ ಮೇಲ್ಗಡೆ ಕುಡಿತೀನಿ. ತಾಕತ್ ಬರ್ಬೇಕಾ ಈ ಬಿಸಿಲಲ್ಲಿ? ಇಷ್ಟೊತ್ತು ಮಳೆ ಬರೋದ್ರ ಐತೆ ನೋಡ್ರಿ. ಇವಾಗ ಬಿಸಿಲು ಬಂದ್ಬಿಡೈತೆ. ಟೈಮ್ ಸರಿ ಇಲ್ಲ ಅಂತೀರಾ? 3 ಸಲ ರೌಂಡು ನೀಲಕಲ್ಲಿಂದ ಇಲ್ಲಿಗೆ. ಅಯ್ಯಪ್ಪ ಸಿಕ್ಕಿದ್ರಲ್ಲ ರಾಜ ಇವರೇ ಅವರು. ನಾನು ನೋಡಿರ್ತೀರ ಟಿವಿಯಲ್ಲಿ. ಸರಿ ನೋಡ, ದೇವ್ರು ಮುಕ್ಕೊಂಡು ನೆಕ್ಸ್ಟ್ ಹೊರಟಿದೆ ದರ್ಶನ ಕಡೆಗೆ ಅಂತ. ವೆಲ್ಕಮ್ ಟು ಯು. ಗೈಸ್, ಇಲ್ಲಿ ಬಂದು ಮೈಕ್ ಹಾಕೋದು ಮರ್ತೋಗ್ಬಿಟ್ಟಿದೆ. ಏನಕ್ಕಂದ್ರೆ ಅಲ್ಲಿ ಪೊಲೀಸ್ ಚೆಕಿಂಗ್ ಇತ್ತು, ಅದರಿಂದ ಇಲ್ಲಿ ಲೈವ್ ವಾಯ್ಸ್ ಬಂದಿಲ್ಲ. ನೋಡಿ ಇಲ್ಲಿ ಇದೆಯಲ್ಲ, ಇದು ಕೆಳಗಿಳಿಯೋ ದಾರಿ. ಇದರಲ್ಲಿ ಹೋಗುತ್ತೆ ಟ್ರ್ಯಾಕ್ಟರ್ಗಳೆಲ್ಲ ಮೇಲ್ಗಡೆವರೆಗೂ. ನಮ್ಮಲ್ಲಿ ಹೋಗಕ್ಕೆ ಬಿಡಲ್ಲ, ಕೆಳಗಿಳಿಯೋದು ಮಾತ್ರ. ನೋಡಿ ಇಲ್ಲಿ ಬರ್ತಿದೆಯಲ್ಲ, ಇಲ್ಲಿ ಹತ್ತೋದು. ಈಗ ಅಂದರೆ ಎಲ್ಲ ಇಲ್ಲಿಂದನೇ ಕೆಳಗಿಳಿತಿದ್ದಾರೆ, ಯಾಕಂದ್ರೆ ರಶ್ ಇಲ್ವಲ್ಲ ಅದರಿಂದ. ನೋಡಿ ಹಂಗೆ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇದು ನಾನು ಮನೇಲಿ ವಾಯ್ಸ್ ಕೂತ್ಕೊಂಡು ವಾಯ್ಸ್ ಕೊಟ್ಟಿರೋ ವಾಯ್ಸ್ ಇದು. ಅಪ್ಪ ಈ ರೋಡಲ್ಲಿ ಹತ್ತಕ್ಕಿಂತೆಲ್ಲ ಹಿಡಿಯೋದೇ ಶುರು ಆಗ್ಬಿಡೋರಪ್ಪ. ನಾರ್ಮಲ್ ಟೈಮಲ್ಲಿ ಬಂದಾಗ ಸಿಸ್ಟಮ್ ಇರುತ್ತೆ, ಇಲ್ಲೆಲ್ಲ ಇಳಿಯಕ್ಕೆ ಬಿಡೋದು ಅಷ್ಟು ಈಸಿಯಾಗಿ. ಈಗ ನೋಡಿ ಹತ್ತೋ ಜಾಗದಿಂದ ಇಳಿಯೋ ಜಾಗ ಮಾಡ್ಕೊಬಿಟ್ಟವ್ರೆಲ್ಲ, ಇಳಿತವ್ರೆ. ಇಲ್ಲಿ ಬಿಡಿ, ಕಷ್ಟ ಇದೆ ದೇವಿ ಹತ್ತೋದು. ಎಲ್ಲ ಬಂದಿರೋರಿಗೆ ಗೊತ್ತು ಕಷ್ಟ. ಏನೋ ಗೊತ್ತಿಲ್ಲ, ಧೈರ್ಯ ಮಾಡಿ. ಸರಿ 2ನೇ ಸರಿ ಬಂದಿದ್ದೀನಿ ಈಗ. ಇಲ್ಲ, ತುಂಬ ಸರಿ ಬಂದಿದ್ದೀನಿ. ಮಾಲೆ ಹಾಕೊಂಡು ಆಲ್ಮೋಸ್ಟ್ 6 ಇಯರ್ಸ್ ಬಂದಿದ್ದೀನಿ. ಇದು ಸಿವಿಲಲ್ಲಿ ಫಸ್ಟ್ ಟೈಮ್. ಈ ವರ್ಷ ಅಂದ್ಕೊಂಡಿದ್ದೆ ಹೋಗ್ಬೇಕು ಅಂತ, ಸರಿ ಅಂತ ಬಂದಿದ್ದೀನಿ ಈಗ. ಆದರೂ ಬೇಜಾರು ರಶ್ ಇದ್ದಾರ ಪಾಪ, ಪರವಾಗಿಲ್ಲ. ಈಗ ತಿಂಗ್ಳಿಗೆ 5 ಸಲ ತೆಗೆಯೋರು ಶುರು ಮಾಡಿದ್ದಾರೆ. ಫಸ್ಟು ವರ್ಷಕ್ಕೆ 2 ಸಲ ತೆಗಿತಿದ್ರು, ಈಗ ಪ್ರತಿ ತಿಂಗಳು ತೆಗಿತಾರೆ. 5 ದಿನ, 5 ಸರಿ ಅಲ್ಲ ಸಾರಿ 5 ದಿನ. ಈ ವರ್ಷ ಬಂದು 21ನೇ ತಾರೀಕು ಕ್ಲೋಸು, 14ನೇ ತಾರೀಕು ಸ್ಟಾರ್ಟ್ ಆಗಿರೋದು. ಅದನ್ನು ನೋಡಿಕೊಂಡೆ ನೈಟ್ ಡಿಸೈಡ್ ಮಾಡ್ಕೊಂಡೆ ಸರಿ ಅಂತ ಗಾಡಿ ಎತ್ಕೊಂಡು ಬಂದೆ. ಇನ್ನೊಂದು ಏನು ಗೊತ್ತಾ, ಇಷ್ಟು ಜನಗಳ ಮುಂದೆ ಲೈವ್ ಆಗಿ ಮಾತಾಡೋದು ದೊಡ್ಡ ವಿಷಯ ಆಗ್ಬಿಡೈತಪ್ಪ. ಟಾಸ್ಕು ಯಪ್ಪ ಸ್ವಾಮಿ, ಭಯ ಆಗ್ತೈತೆ.
ಮನೇಲಿ ಕುತ್ಕೊಂಡು ವಾಯ್ಸ್ ಅವ್ರು ಕೊಟ್ಬಿಡ್ಬೋದು. ಲೈವಾಗಿ ಮಾತಾಡೋದಿದೆಯಲ್ಲ, ಎಲ್ಲ ಏನು ನೋಡ್ತಾರೋ ಸ್ವಾಮಿಗಳು ಬೇರೆ ಅವರೇ, ಏನು ಅನ್ಕೋತಾರೋ ನನ್ನ ಬಗ್ಗೆ ಅಂದ್ಬಿಟ್ಟು ಭಯ ಆಗ್ತೈತೆ. ಆದರೆ ಆಗಲಿ ಪರವಾಗಿಲ್ಲ, ಹೋಯ್ತಾ ಇರೋದು ನಡ್ಕೊಂಡಷ್ಟೇ. ಏನೋ ಅಂದ್ಕೊಳ್ಳಿ, ಏನೋ ಅಂದ್ಕೊಳ್ಳಲ್ಲ, ಮಳೆ ಕೊಡಲ್ಲ ಸ್ವಾಮಿಗಳು. ನಾರ್ಮಲ್ ಟೈಮಲ್ಲರೂ ಬೈಕೋತಾರೆ, ಈ ಸದ್ಯಕ್ಕೆ ಬೈಯೋಕ್ಕೂ ಆಗಲ್ವಲ್ಲ. ಆದರೂ ವಯಸ್ಸಾಗಿರೋ ಲೇಡೀಸ್ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ನೋಡಿ. ನಮ್ಮ ಕೈಲೇ ಐತಲ್ಲ. ಇವ್ರು ನೋಡಿ, ಇವ್ರು 4 ಜನ ಸೇರ್ಕೊಂಡು ಹೋಗಿ ಎತ್ಕೊಂಡು ಹೋಗ್ತಾರೆ. ಇವಾಗ ಹಿಡಿತವ್ರೆ, ಆಮೇಲೆ ಎತ್ಕೊಂಡು ಹೋಗೋದು ತೋರಿಸ್ತೀನಿ ನೋಡಿ. ಕಾಣಿಸ್ದಾಗ ಎತ್ಕೊಂಡು ಹೋಗೋದು ತೋರಿಸೋಣ. ಆದರೂ ಭಯಾನಕ ಇಷ್ಟ ಇದೆಯಪ್ಪ ಹತ್ತುತ್ತಾ ಇರೋದು. ಫುಲ್ಲು ಮಳೆ ಬರ್ತೈತೆ ಬೆಳಗ್ಗೆಲ್ಲ. ಈಗ ನೋಡಿ ಫುಲ್ಲು ಬಿಸಿಲು, ಸೆಕೆ ಬೇರೆ ಕಿತ್ಕೊಂಡು ಬರ್ತೈತೆ. ನನಗೂ ಫುಲ್ಲು ಸೆಕೆ ನೋಡ್ರಿ. ನಾನು ಇದೀನಲ್ಲ ಭಯಾನಕ ಬಂಡ. ನೈಟ್ ಆ್ಯಂಡ್ ನೈಟ್ ಡಿಸೈಡ್ ಮಾಡ್ಕೊಂಡು ಕಾರ್ ತೊಗೊಂಡು ನೋಡಿ ಈ ಥರ ಟಾಸ್ಕು. ಇಷ್ಟು ಮೆಟ್ಲುಗಳು ಹತ್ಕೊಂಡು ಈಗ ಅಯ್ಯಪ್ಪನ ದರ್ಶನ ಮಾಡಬೇಕು ನೋಡಿ. ಇನ್ನೂ 3 ಕಿಲೋಮೀಟ್ರ್ ಅಂತ ಇದೆ. ಆಲ್ರೆಡಿ 1-1.5 ಕಿಲೋಮೀಟ್ರ್ ನಡೆದಿದ್ದೀನಿ. ಇನ್ನು 3 ಕಿಲೋಮೀಟ್ರ್ ನಡಿಬೇಕು. ಆಲ್ರೆಡಿ ಶೆಕೆಲ್ಲ ಕಿತ್ಕೊಬರ್ತೈತೆ ಅಪ್ಪ ಸ್ವಾಮಿ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ನೋಡಬೇಕಲ್ವ, ಅದಕ್ಕೆ. ಗ್ಲೂಕೋಸ್ ತಿಂತಾ ಇದ್ದೀನಿ, ಸುಸ್ತಾಗ್ಬಿಡ್ತು ಅಂತ. ನೀಲಿ ಬಲೆ ಟಾಪ್ ಇತ್ಕೊಂಡು ತಗೊಂತ ಇದೀರಲ್ಲ ಅಲ್ಲಿ. 1 ಅವರ್ ಹತ್ತಿದ್ದೀನಿ. ಇನ್ನು 600 ಮೀಟ್ರ್ ಅಷ್ಟೇ ಬಂದಿರೋದು ನೋಡ್ರಿ. 2.4 ಕಿಲೋಮೀಟರ್ಸ್. ನೋಡಿ, ಬೆಟ್ಟದ ಮೇಲೆ ಹೋಗೋ ಟೈಮಲ್ಲಿ ಒಂದು ಒಳ್ಳೆ ಫಾಲ್ಸ್ ಕಾಣಿಸ್ತು, ಹೈಡನ್ ಫಾಲ್ಸು. ಸರಿ ಅಂತ ತೋರ್ಸೋಣ ಅಂತ ನಿಮಗೆ ಇದು ಮಾಡಿದೆ. ಅಪ್ಪಾಚಿ ಮೇಡ್ ಹತ್ರ ಬಂದಾಗ ಕಾಣಿಸುತ್ತೆ ಅದು ನಿಮಗೆ. ಕಾಣಿಸ್ತಿದೆಯಾ ಇಲ್ಲಿ? ಫೋರ್ಸಾಗಿ ಹರಿತಾ ಇದೆ, ಗೊತ್ತಾಗಲ್ಲ ಗಾಯ್ಸ್. ಅಕಸ್ಮಾತ್ ನಾನೇನಾದರೂ ಇಲ್ಲಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ರಾಂಗ್ ಆದರೆ ಬೇಜಾರು ಮಾಡ್ಕೊಬೇಡಿ. ನನಗೇನು ಅಷ್ಟು ಗೊತ್ತಿಲ್ಲ, ನಮಗೆ ಎಷ್ಟು ಗೊತ್ತೋ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಗೊತ್ತಿರೋರು ಹೇವಿ ನನ್ನ ಹಾಕೊಂಡು ಗುಮ್ಗಿಂಗ್ಬಿಟ್ಟಿರ. ಬೈಲಿ ನೋಡಿ ಗಾಯ್ಸ್, ಇದು ಎಷ್ಟು ಸಕ್ಕದ ಮಲ್ಕೊಂಡಿದೆ. ಇದು ಫುಲ್ ಆಟ ಆಡ್ತಿದೆ. ಅಲ್ಲಿ ನೋಡ್ರಿ, ಅಲ್ಲಿ ಬೇರೆ ಲೆವೆಲ್ ಮಲ್ಕೊಂಡೈತಿ ಇದು. ಅಲ್ಲಿ ನೋಡ್ರಿ, 1-2-3 ಆಟ ಆಡ್ತೈತೆ. ಇಲ್ಲೊಂದು ನೋಡಿ, ಕಳ್ಳನ ಥರ ನೋಡ್ತಾ ಇದೆ ಅದು. ಕಳ್ಳ 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 ಅಂತ. ಫುಲ್ಲು ಫೈಟಿಂಗು. ನಾನು ಈ ಟೈಮಲ್ಲಿ ಬರೋಕ್ಕೆ ಕಾರಣನೇ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಬೇಕು ನೋಡಿ. ಈ ಜಾಗನೆಲ್ಲ ನೋಡಬೇಕು. ಏನಕ್ಕೆ ನಾವು ಬಂದಾಗಂತೂ ಹೆವಿ ರಶ್ ಇರುತ್ತೆ. ಜನ ಫುಲ್ಲು ಇಕ್ಕಾಟಲ್ಲಿ ನೂಕೊಂಡೆಲ್ಲ ಹೋಯ್ತಾಡ್ತಾರೆ. ಆ ಸ್ಮೆಲ್ಲಲ್ಲಂತೂ ಯಪ್ಪ ದರ್ಶನ ಮಾಡೋದು ಅನುಭವಿಸ್ಬಿಟ್ಟಿದ್ದೀವಿ. ಸರಿ ಅಂತ ಈಗ ನೆಮ್ಮದಿಯಾಗಿ ತೃಪ್ತಿಯಾಗಿ ದೇವ್ರ ದರ್ಶನ ಮಾಡೋಣ ಅಂತ ಈ ಟೈಮ್ ಬಂದಿರೋದು ನೋಡಿ. ಇವಾಗ ಎಷ್ಟು ಖಾಲಿಯಾಗಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆರಾಮಾಗಿ ನೇಚರ್ ನೋಡ್ಕೊಂಡು ಒಳ್ಳೆ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಮೇಲೆ ಬರ್ತಾ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಗಾಯ್ಸ್. ಫುಲ್ ಪೀಕ್ ಹೈಟ್ ಎಲ್ಲ ಮೆಟ್ಲೆಲ್ಲ ಹತ್ಬಿಟ್ಟು ಈಗ ಸ್ವಲ್ಪ ಇಳಿಯೋದು ಡೌನು ಬಂದಿದ್ದೀವಿ. ನೆಕ್ಸ್ಟ್ ಇವಾಗ ಇಲ್ಲಿರೋದು ನೋಡಿ, ಅಲ್ಲಿ ಕಾಣಿಸ್ತಿಲ್ಲ. ಹತ್ರ ಆದ್ಮೇಲೆ ತೋರಿಸ್ತೀನಿ. ಶರಣ್ಗುತ್ತಿ ಅದು ಹೊಸೂರು ಬಂದು ಇಲ್ಲಿ ಚುಚ್ಬಿಟ್ಟು ಒಂದು ಕಡ್ಡಿ ಇರುತ್ತೆ, ಅದನ್ನ ಹೋಗ್ಬೇಕು. ಸುಸ್ತಾಗ್ಬಿಟ್ಟೈತೆ, ವಾಯ್ಸ್ ಸ್ವಲ್ಪ ಕ್ಲಿಯರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಗೈಸ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಶರಣ್ಗುತ್ತಿ ಚುಚ್ಚೋದು. ಅಲ್ಲಿ ಕೊಟ್ಟಿರ್ತಾರೆ ಮಾಲೆ ಹಾಕ್ಸ್ದಾಗ, ಅದನ್ನು ತಗೊಬಂದು ಇಲ್ಲಿ ಚುಚ್ಕೊಂಡು ಅಯ್ಯಪ್ಪ ಸ್ವಾಮಿ ಬಂದಿದ್ವಿ ಅಂತ ಅದಕ್ಕೆ ಹಾಜರಿ ಹಾಕಬೇಕು. ಅಟೆಂಡೆನ್ಸ್ ಇಲ್ಲಿ ಚುಚ್ಚಿದ್ರೆ ಅಟೆಂಡೆನ್ಸ್ ಹಾಕ್ದಂಗೆ. ಹೊಸಬ್ರು ಬಂದಿದ್ದೀವಿ ಕನ್ನಿ ಸ್ವಾಮಿ ಅಂತ. ಗೈಸ್ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ನನಗೇನೋ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಆಮೇಲೆ ಯಾರಾದರೂ ರಾಂಗ್ ಇನ್ಫಾರ್ಮೇಶನ್ ಅನ್ಕೊಂಡು ಇದು ಮಾಡ್ಬಿಟ್ಟಿರ, ವೆರಿಫೈ ಮಾಡ್ಕೊಂಡು ತಿಳ್ಕೊಳ್ಳಿ ಅದನ್ನ.
ಪರ್ಫೆಕ್ಟ್ ಅಂತ ಹೇಳ್ತಾರ ನಾನು. ಓಕೆ ಗೈಸ್ ನೋಡಿ, ಸುಸ್ತಾಯಿತು ಅಂದರೆ ಸೋಡಾ, ಮೂಸಂಬಿ ಜ್ಯೂಸು, ಕಲ್ಲಂಗಡಿ ಜ್ಯೂಸ್ ಎಲ್ಲ ಇರುತ್ತೆ ಮಸ್ತಾಗಿ. ನಾನು ಒಂದು 5 6 ಕುಡ್ತಿದ್ದೀನಿ ಆಲ್ರೆಡಿ. ಗೈಸ್ ಡೋಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಡೋಲಿ ಎತ್ಕೊಂಡು ಹೋಗ್ತಾ ಇರೋದು ನೋಡಿ. ಅಜ್ಜಿನ ಎತ್ಕೊಂಡು ಹೋಯ್ತವ್ರೆ ಫುಲ್ಲು. ಇಲ್ಲಿ ನೋಡ್ರಿ ಇಲ್ಲೊಬ್ರು. ಡೋಲಿ 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 ಗೈಸ್ ಈ ಮರ ನೋಡಿ, ನಾನು ಇಷ್ಟೊತ್ತು ನಡ್ಕೊಂಡ್ ಬಂದಿರೋದ್ರಲ್ಲ ಹೈಟೆಸ್ಟ್ ಮರ ಇದು. ಎಷ್ಟು ಹೈಟ್ ಇದೆ ಅಂದ್ರೆ ಎಷ್ಟು ಝೂಮ್ ಮಾಡಿದ್ರು ಹೋಯ್ತಾನೆ ಇದೆ ಮೇಲೆ ನೋಡಿ. ಇದು ಇಲ್ಲಿರೋ ಮರಗಳೆಲ್ಲ ಅಷ್ಟಿಷ್ಟು ಹೈಟೇ ಇದೆ ನೋಡ್ರಿ. ಈಗ ಅಲ್ಲಿ ನೋಡಿ, ಒಬ್ಬ ಈ ಸಣ್ಣಕ್ಕಿನ್ನ ಅಷ್ಟೇ ಹೈಟ್ ಇದೆ, ಬಟ್ ಇದ್ರ ಮೇಲೆ ಐತಿದು. ಇದು ನೋಡಿ ಎಷ್ಟು ದಪ್ಪ ಐತೆ ಮರ. ಯಾವಬ್ಬ ಗೈಸ್ ಹಂಗೂ ಹಿಂಗ ಕೊನೆಗೂ ದೇವಸ್ಥಾನ ನಮ್ಮ ಕಣ್ಣು ಕಾಣಿಸ್ತು ನೋಡಿ. ಕಾಣಿಸಿದೆಯಲ್ಲ ದೇವಸ್ಥಾನದೆಲ್ಲ ಬಿಲ್ಡಿಂಗ್ಗಳು. ಇನ್ನು ಹತ್ತತ್ರ 1 ಕಿಲೋಮೀಟರ್ ಹೋಗ್ಬೇಕು ಅನ್ಸುತ್ತೆ. ಹೋಗ್ತೀನಿ ಇನ್ನು ಸ್ವಲ್ಪ ಹೊತ್ತು ಬೇಗನೆ ಹೋಗೋಣ ಅಂತ ಬೇಗ ನಡೀತಾ ಇದ್ದೀನಿ. ಗೈಸ್ ನಾರ್ಮಲ್ ಟೈಮಲ್ಲಿ ಬಂದಾಗಿದ್ರೆ ರಸ್ತೆಯಲ್ಲೇ ಹೋಗ್ಬೇಕು. ಇವಾಗ ನೋಡಿ ನಾರ್ಮಲ್ ಆಗಿದೆ ಜನಗಳು. ಇವಾಗ 4 ಗಂಟೆಗೆ ಓಪನ್ ದೇವಸ್ಥಾನ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡವ್ರೆ. ನಾವು ಅದೆಲ್ಲ ಏನೋ ಸಿವಿಲ್ ಅಲ್ವಾ, ಮಾಲೆ ಹಾಕಿದ್ರೆ ಮಾತ್ರ ಹಿಂಗೆ ಹೋಗ್ತಿರ್ಬೇಕು. ನಾವು ಹಾಗೆಲ್ಲ ಹೋಗಂಗಿಲ್ಲ. ಗೈಸ್ ನೋಡಿ ಇವಾಗ ಇಷ್ಟು ಆರಾಮಾಗಿದೆ. ಇದು ನಾರ್ಮಲ್ ಡಿಸೆಂಬರ್ ಟೈಮಲ್ಲೆಲ್ಲ ಬಂದುಬಿಟ್ರೆ ಅಂತೂ ಫುಲ್ಲು ರೇಷು. ಗೈಸ್ ಇದು ಡೈರೆಕ್ಟಾಗಿ ಲೈವ್ ವಿಡಿಯೋ ಮಾಡಿರೋದು. ಯಾಕಂದರೆ ವಿಡಿಯೋದಲ್ಲಿ ಏನಾದರೂ ಮಿಸ್ ಆಗಿ ವಾಯ್ಸ್ ಆ ಥರ ಈ ಥರ ಕೇಳಿಸಿದ್ರೆ, ಇಲ್ಲಾಂದರೆ ನಾನೇನಾದರೂ ಮಿಸ್ ಆಗಿ ಏನಾದರೂ ಹೇಳಿದರೆ ಅದನ್ನೆಲ್ಲ ತಲೆಗೆ ಹಾಕೋಬೇಡಿ, ಅದನ್ನೆಲ್ಲ ಮರ್ತುಬಿಡಿ. ನೋಡಿ ದೇವಸ್ಥಾನದೆಲ್ಲ ಫುಲ್ಲು ಎಷ್ಟಾಗುತ್ತೆ ಅಷ್ಟು ದರ್ಶನ ತೋರಿಸೋಣ ಅಂತ ನಾನು ಅಂದ್ಕೊಂಡಿರೋದು. ನೋಡಿ ಇಲ್ಲಿ ಕಾಣಿಸಿದಲ್ಲಿ ಇಲ್ಲೇ ಎಂಟ್ರೆನ್ಸು. ಮಾಲೆ ಹಾಕಿರೋರೆಲ್ಲ ಇಲ್ಲಿ ಹೋಗ್ತೀವಿ. ಅಲ್ಲಿಂದ ಮುಂದೆ ಹೋದರೆ 18 ಮೆಟ್ಲು ಹತ್ತುತ್ತಾರಲ್ಲ ಅದಿದೆ, ಅದನ್ನು ಹತ್ಕೊಂಡು ಹೋಗಬೇಕು. ಅದೆಲ್ಲ ಮುಂದಕ್ಕೆ ತೋರಿಸ್ತೀನಿ, ಅದನ್ನು ಸ್ವಲ್ಪ ಮುಂದೆ ಹೋಗಾದ್ಮೇಲೆ. ಈಗ ನಾವು ಸಿವಿಲ್ ಕ್ಯೂಗೆ ಹೋಗ್ತಾ ಇದ್ದೀವಿ. ಗೈಸ್ ಈಗ ಜಸ್ಟ್ ದೇವಸ್ಥಾನ ಓಪನ್ ಆಗಿದೆ. ನಾನು ರೇಷಿಲ್ಲ ಅನ್ಕೊಂಡು ಬಂದರೆ ಸಿವಿಲ್ ಕ್ಯೂ ಎಲ್ಲ ಅಲ್ಲಿ ಕೂಡಾಕ್ಬಿಟ್ಟಿದ್ರು. ಅತ್ ನೋಡ್ರಿ ಇಷ್ಟು ಜನ ಅವ್ರೆ ನೋಡ್ರಿ ಇಲ್ಲಿ. ಇವಾಗ ದೇವ್ರ ದರ್ಶನ ಬಿಡ್ತಾ ಇದಾರೆ, ಕಾಣಿಸ್ತಿದ್ಯಲ್ಲ ಅಲ್ಲಿ ಬಿಡ್ತಾ ಇದಾರೆ. ಇವಾಗ ನಾವು ಹೋಗ್ತಾ ಇದೀವಿ ಒಳಗಡೆಗೆ ದೇವ್ರ ದರ್ಶನ ಮಾಡೋದಕ್ಕೆ. ಈ ಥರ ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡ್ತಿದ್ರೆ ಎಲ್ಲ ಮಕ್ಕ ನೋಡ್ತಾರೆ ನೋಡ್ರಿ, ಹೆಂಗ್ ನೋಡ್ತವ್ರೆ ಎಲ್ಲ ಜನಗಳು. ಏನೋ ಹೊಸಪುದ ಥರ. ಅಯ್ಯೋ ಸ್ವಾಮಿ, ಇದೆಲ್ಲ ನೋಡೋಕ್ಕೆ ಒಂಥರ ಮಜಾ. ಗಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡಿ ಈಗ ಇನ್ನೇನು ಕೆಲವೇ ನಿಮಿಷದಲ್ಲಿ ದರ್ಶನ ಮಾಡಕ್ ಹೋಗ್ತಾ ಇದೀನಿ ಒಳಗಡೆ. ಇಲ್ಲೇ ದೇವ್ರ ದರ್ಶನ ಇಲ್ಲಿ ಮುಂದೆನೆ. ಇನ್ ಮುಂದೆ ಹೋದ್ರೆ ಪೊಲೀಸರು ಇಟ್ಕೊಂಡು ಗುಮ್ತಾರೆ, ವಿಡಿಯೋ ಮಾಡಕ್ ಆಗಲ್ಲ. ಆದ್ರೆ ಕಷ್ಟಪಟ್ಟು ಮಾಡ್ತಾ ಇದೀನಿ. ತಗೊಂಡ್ ಮಾಡ್ತಾ ಇದೀನಿ. ಅಲ್ಲೆಲ್ಲ ಪೊಲೀಸರು ನೋಡ್ತಾ ಇದಾರೆ ಅಂತ ಭಯ ಆಗ್ತೈತೆ. ಸೊ ಗಾಯ್ಸ್ ನೋಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಎಲ್ಲರೂ ಧನ್ಯರಾಗಿ. ಗಾಯ್ಸ್ ದರ್ಶನ ಮಾಡ್ಕೊಂಡು ನೋಡಿ, ಇಲ್ಲಿ ಕಾಣಿಸ್ತಿದ್ಯಲ್ಲ ಮಲ್ಲಿಕಾಪುರದಮ್ಮ. ಇಲ್ಲಿ ಬಂದು ಕಾಯಿ ಉಳಿಸೋದೆಲ್ಲ ಮಾಡ್ಬೇಕು. ಇಲ್ಲಿ ನೋಡಿ ಇಲ್ಲಿ ಉಳಿಸ್ತಾ ಇದಾರಲ್ಲ, ಇದೆಲ್ಲ ನಾನು ಶಬರಿಮಲೆಗೆ ಬರ್ತೀನಲ್ಲ ಯಾವ ಮಾಲೆ ಹಾಕೊಂಡು ಯಾವಾಗ ತೋರಿಸ್ತೀನಿ. ಈಗ ಒಂದ್ಸರಿ ನೋಡ್ಕೊಳ್ಳಿ. ನಮ್ಮ ದರ್ಶನ ಎಲ್ಲ ಮುಗೀತು. ತುಂಬಾ ಸಖತ್ತಾಗಿತ್ತು ದರ್ಶನ. ಯಾರೊಬ್ಬರು ನಮಗೆ ತಳ್ಳಿಲ್ಲ. ಇಲ್ಲಕ್ಕಂದ್ರೆ ಬೇರೆ ಟೈಮಲ್ಲಿ ಎಲ್ಲ ಬಂದು ಪೊಲೀಸರು ವೀತಾ ಇಟ್ಟಿದ್ರು. ಈ ತಳ್ಳೋ ಕೆಲಸ ಎಲ್ಲ ಏನಾಗಿಲ್ಲ, ಚೆನ್ನಾಗಾಯ್ತು ದರ್ಶನ. ನೋಡಿ ಇಲ್ಲಿ ಪರೀಕ್ಷೆ ಹತ್ತೋದು ಅಂದರೆ 15 ಮೆಟ್ಲು ಹತ್ತೋದು ಜಾಗ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೊಬ್ಬರಿ ಎಲ್ಲ ಹೊಡಿತೀವಲ್ಲ, ನಾವು ತಂದಿರ್ತೀವಲ್ಲ ಕಾಯಿ, ಅದು ಹೊಡೆದು ಇಲ್ಲಿ ತುಪ್ಪದ ಕಾಯಿನ ಇಲ್ಲಿ ಹಾಕೋದು. ನೋಡ್ಕೊಳ್ಳಿ ಇಲ್ಲಿ ನೋಡಿ, ಇಲ್ಲಿ ಹತ್ತಿದ್ದೀವಲ್ಲ, ಇದು ಬಂದು 18 ಮೆಟ್ಲು ಹತ್ತೋದು ಹಿಂಗೆಲ್ಲ ಆಗುತ್ತೆ. ಸಾರಿ ಗೈಸ್, ಏನಕ್ಕಂದ್ರೆ ವಾಯ್ಸ್ ಬೇರೆ ಹೋಗ್ಬಿಟ್ಟಿದೆ, ಬೆಟ್ಟ ಹತ್ತದ ಸುಸ್ತಾಗೋಯ್ತಲ್ಲ, ನಿದ್ದೆ ಬೇರೆ ಇರಲಿಲ್ಲ. ಅದರಿಂದ ವಾಯ್ಸ್ ಕ್ಲಿಯಾರಿಟಿ ಸ್ವಲ್ಪ ಸರಿ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋ. ನೆಕ್ಸ್ಟು ಸ್ವಲ್ಪ ಹಂಗೆ ಹೊಸ್ದಾಗಲ್ವಾ ಅಪ್ಡೇಟ್ ಆಗ್ತಾ ಇರ್ತೀನಿ.
ಗೈಸ್ ಎಲ್ಲ ದರ್ಶನ ಮುಗೀತು. ಇವಾಗ ಬಂದು ಪ್ರಸಾದ ಎಲ್ಲ ತಗೊಂಡು ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ತಾ ಇದೀನಿ. ಪ್ಯಾಕ್ ಮಾಡ್ಕೊಂಡು ಇವಾಗ ಕೆಳಗೆ ಇಳಿಯೋದಷ್ಟೇ ನಮ್ ಕೆಲ್ಸ. ಗೈಸ್ ಅಲ್ಲೇ ಒಂದು ಡಬ್ಬ ಪ್ರಸಾದ ಎಲ್ಲ ಓಪನ್ ಮಾಡ್ಕೊಂಡು ಕ್ಲೀನಾಗೆಲ್ಲ ಪ್ರಸಾದ ತಿಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಸಾದ. ಸ್ಪೂನ್ ಬೇರೆ ಇರಲಿಲ್ಲ, ಅದನ್ನೇ ಸ್ಪೂನ್ ಮಾಡ್ಕೊಂಡು ಕ್ಲೀನಾಗೆಲ್ಲ ಓಪನ್ ಮಾಡ್ಕೊಂಡ್ವಿ. ಕೊನೆಗೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಕೆಳಗಡೆಗೆ. ಸರಿ ಎಲ್ಲ ಎತ್ಕೊಂಡು ನಾವು ಬೆಟ್ಟ ಇಳಿಯೋದು ಶುರು ಮಾಡಿದ್ವಿ. ಗೈಸ್ ಒಂದು ಹೇಳಬೇಕು, ನಾವು ಬೆಳಗ್ಗೆ ಬೆಟ್ಟ ಹತ್ತೋ ಟೈಮಲ್ಲಿ ಯಾರೋ ಕೆಳಗೆ ಇಳ್ಕೊಂಡು ಬರ್ತಾ ಇದ್ರು. ಅದ್ರಲ್ಲಿ ಒಂದು ಹುಡುಗಂಗೆ ಒಂದು 10 ವರ್ಷ 12 ವರ್ಷ ಹುಡುಗ ಅನ್ಸುತ್ತೆ, ಅವನಿಗೆ ಬಂದು ಒಂದು ಹಾವು ಕಚ್ಬಿಡ್ತು. ನನ್ನಿಂದ ಒಂದು 3 ಅಡಿ ಗ್ಯಾಪಲ್ಲೇ ಇದ್ದ ಹುಡುಗ, ಪಾಪ ಇಳಿತಿದ್ರು, ಆಗ ಬಂದು ಕಚ್ಬಿಡ್ತು. ಮಳೆಗಾಲ ಅಲ್ವಾ, ಅದಕ್ಕೆ ಹಾವುಗಳೆಲ್ಲ ಆಚೆ ಬರ್ತಿದೆ ಅನ್ಸುತ್ತೆ. ಗೈಸ್ ಸ್ವಲ್ಪ ಯಾರಾದರೂ ಹೋಗೋರಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ. ನಾನು ಇಷ್ಟು ವರ್ಷ ನೋಡಿದ್ದೀನಿ, ಯಾವತ್ತೂ ಆ ಥರ ಕಚ್ಚಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು, ನಮ್ಗೆ ಕೂಡ ಭಯ ಆಗೋಯ್ತು. ನೋಡಿ ಗೈಸ್ ಇದು ರಾತ್ರಿ ಪಂಪ ವ್ಯೂ. ಗೈಸ್ ಅದನ್ನೆಲ್ಲ ನೋಡ್ಕೊಂಡು ಪಂಪ ಎಲ್ಲ ಮುಟ್ಕೊಂಡು ಎಷ್ಟು ಬಸ್ ಸ್ಟಾಪ್ ಬಂದು ಬಸ್ ಹತ್ತೋಣ ಅಂತ ಹತ್ವಿ. ಹೆವಿ ರಶ್ ಇತ್ತು ಬಸ್ ಕೂಡ. ಸರಿ ಅಂತ ನಾನು ಕೂಡ ಟಿಕೆಟ್ ಎಲ್ಲ ತೊಗೊಂಡೆ. ಬಟ್ ಏನಪ್ಪ ಅಂದರೆ ನಾವು ತೊಗೊಂಡಿದ್ದು ನೆಕ್ಸ್ಟ್ ಟಾಪ್ಗೆ ಇನ್ನೊಬ್ರು ತಾತ ಅಜ್ಜಿ ಹತ್ತಿದ್ರು. ಆ ಅಜ್ಜಿ ತಾತಂಗೆ ಯಾರು ಸೀಟೇ ಕೊಟ್ಟಿಲ್ಲ. ನಾನು ಕೂಡ ಏನೋ ನನ್ನ ಒಂದು ಸೀಟ್ ಇತ್ತಲ್ಲ ಅಂದ್ಬಿಟ್ಟು ಎದ್ದು ಅಜ್ಜಿಗೆ ಬಿಟ್ಕೊಟ್ಟೆ. ಬಟ್ ತಾತಂಗೆ ಬಿಟ್ಕೊಟ್ಟಿರಲಿಲ್ಲ. ಕೊನೆಗೆ ನಮ್ಮ ಹಿಂದ್ಗಡೆ ಇರೋ ಸೀಟಲ್ಲಿ ಬಿದ್ದರು. ಅವ್ರನ್ನ ಕೇಳಿದ್ರೆ ಅಯ್ಯಪ್ಪ ಬಿಟ್ಕೊಟ್ಟಿಲ್ಲ. ಬಟ್ ಅವ್ರ ಮಗ ಅವನೇ ಎದ್ದು ಬಂದ. ನಾನು ಕೂಡ ಹುಡುಗನ ಥ್ಯಾಂಕ್ಸ್ ಹೇಳಿದೆ. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಗೈಸ್ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ನ ಅಯ್ಯಪ್ಪನ ಬಗ್ಗೆ ಹೇಳಿದ್ದೀನಿ. ಹಂಗೆ ಲೈಟಾಗಿ ಶಬರಿಮಲೆ ಟೆಂಪಲ್ನ ಕೂಡ ನಿಮಗೆ ದರ್ಶನ ಮಾಡಿಸಿದ್ದೀನಿ ಅಂತ ಅನ್ಕೊತೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮರಿಬೇಡಿ. ಬಾಯ್ ಗೈಸ್. ಇರೋ ತನಕ ನೀನು ಖುಷಿಯಾಗಿರೋ ಮಗ ಏನು ಇಲ್ಲ ಎತ್ಕೊಂಡೋಗದು.